ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಏನು ನಮ್ಮ ಸಂಘರ್ಷ ನ್ಯೂಸ್ ಕರ್ನಾಟಕ ಬಾಗಲಕೋಟೆಯ ಏನು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಏನು ಕುಲಪತಿಗಳದಾರ ಇವರ ಏನೊಂದು ನಾಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ಕುರಿತಾಗಿ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇದನ್ನು ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ ಎಳಸಂಗಿ ಅವರು ಕೂಡ ಖಂಡನೆ ಮಾಡಿದರು. ಇಂದು ಏನಪ್ಪ ಅಂದ್ರೆ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಮೂಲಕ ಏನು ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಏನು ಕುಲಪತಿಗಳ ಅದಾರ ಇವರ ವಿರುದ್ಧವಾಗಿ ಒಂದು ದೂರು ಕೂಡ ದಾಖಲಾಗೈತೆ. ಅಂದರೆ ವಿರುದ್ಧವಾಗಿ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಏನು ಕುಲಪತಿಗಳು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಏನಿದು ಇದೆ, ಇದರ ಕುಲಪತಿಗಳಾದ ಡಾಕ್ಟರ್ ವಿಷ್ಣುವರ್ಧನ್ ಅವರು ದಿನಾಂಕ 7/8/2026 ವಿಶ್ವವಿದ್ಯಾಲಯ ಅಧಿಕೃತ ಲೆಟರ್ ಹೆಡ್ ಆಫಿಷಿಯಲ್ ಲೆಟರ್ ಹೆಡ್ನಲ್ಲಿ ಹಾಗೂ ಕಚೇರಿಯ ಮುದ್ರೆಯನ್ನು ಬಳಸಿ ಅಧಿಕೃತ ಆಹ್ವಾನ ಪತ್ರವನ್ನು ಹೊರಡಿಸಿರುತ್ತಾರೆ. ಸದರಿ ಅಧಿಕೃತ ಪತ್ರದ ಮೂಲಕ ವಿಶ್ವವಿದ್ಯಾಲಯದ ಸಮಸ್ತ ಬೋಧಕ ಬೋಧಕೇತರ ಸಿಬ್ಬಂದಿಗಳು, ಅಧಿಕಾರಿಗಳು, ವಿದ್ಯಾರ್ಥಿನಿಯರು ಹಾಗೂ ಕಾರ್ಮಿಕ ವರ್ಗದವರನ್ನು ದಿನಾಂಕ 11/6/2026 ಮಂಗಳವಾರರಂದು ಬೆಳಗ್ಗೆ 10:30ಕ್ಕೆ ಕುಲಪತಿಗಳ ಅಧಿಕೃತ ನಿವಾಸದಲ್ಲಿ ಆಯೋಜಿಸಲಾಗಿರುವ ಸತ್ಯನಾರಾಯಣ ಪೂಜೆ, ನವಗ್ರಹ ಶಾಂತಿ ಹೋಮ ಹಾಗೂ ಮಹಾಗಣಪತಿ ಪೂಜಾ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಭಾಗವಹಿಸುವಂತೆ ಆಹ್ವಾನಿಸಲಾಗಿದೆ. ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಪ್ರತಿಪಾದಿಸಲಾದ ಜಾತ್ಯತೀತತೆ ತತ್ವ ಹಾಗೂ ವಿಧಿ 27 ಆರ್ಟಿಕಲ್ 27 ಮತ್ತು ವಿಧಿ 28 ಆರ್ಟಿಕಲ್ 28 ಪ್ರಕಾರ ಯಾವುದೇ ಸರ್ಕಾರಿ ಅನುದಾನಿತ ಸ್ವಾಯತ್ತ ಸಂಸ್ಥೆ ನಿರ್ದಿಷ್ಟ ಧಾರ್ಮಿಕ ಆಚರಣೆಗಳನ್ನು ಪ್ರೋತ್ಸಾಹಿಸುವಂತಿಲ್ಲ ಅಥವಾ ಅಧಿಕೃತಗೊಳಿಸುವಂತಿಲ್ಲ. ವೈಯಕ್ತಿಕ ನಂಬಿಕೆ ಮತ್ತು ಆಚರಣೆಗೂ ಭಾರತದ ಸಂವಿಧಾನದ ವಿಧಿ 28ರ ಅಡಿಯಲ್ಲಿ ಪ್ರತಿಯೊಬ್ಬ ಪ್ರಜೆಯು ಖಾಸಗಿ ಹಕ್ಕಾಗಿದ್ದರೂ ವಿಶ್ವವಿದ್ಯಾಲಯದ ಉನ್ನತ ಸಾಂವಿಧಾನಿಕ ಹುದ್ದೆಯಲ್ಲಿರುವ ಅಧಿಕಾರಿಯು ತಮ್ಮ ಅಧಿಕೃತ ಕಚೇರಿಯ ಪತ್ರ, ಸಂಪನ್ಮೂಲ ಹಾಗೂ ಸಾರ್ವಜನಿಕ ಹುದ್ದೆಯನ್ನು ಪ್ರಭಾವವನ್ನು ಬಳಸಿ ನಿರ್ದಿಷ್ಟ ಧಾರ್ಮಿಕ ಪೂಜಾ ಕಾರ್ಯಕ್ರಮಕ್ಕೆ ಆಡಳಿತಾತ್ಮಕವಾಗಿ ಸ್ವರೂಪ ನೀಡುವುದು ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳು ಹಾಗೂ ಆಡಳಿತಾತ್ಮಕ ನೈತಿಕತೆಯ ಸ್ಪಷ್ಟವಾದಂಥ ಉಲ್ಲಂಘನೆಯಾಗುತ್ತದೆ. ವಿದ್ಯಾರ್ಥಿಗಳಲ್ಲಿ ಪೂಜೆಗೆ ಹಾಜರಾಗಲು ಪರೋಕ್ಷ ಒತ್ತಡವನ್ನು ಮಾಡುತ್ತದೆ. ಇದು ವಿಶ್ವವಿದ್ಯಾಲಯದ ಬಹುತ್ವ, ವೈಜ್ಞಾನಿಕ ಮನೋಭಾವನೆ ಹಾಗೂ ಜಾತ್ಯತೀತ ವಾತಾವರಣಕ್ಕೆ ಧಕ್ಕೆ ತರುತ್ತದೆ. ಆದ್ದರಿಂದಲೇ ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ತಾವುಗಳು ಈ ಕೆಳಗಿನ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಾಗಿ ವಿನಂತಿಸುತ್ತೇನೆ. ದಿನಾಂಕ 7/8/2026 ಹೊರಡಿಸಲಾದ ಅಧಿಕೃತ ಸುತ್ತಲೇ ಆಹ್ವಾನ ಪತ್ರವನ್ನು ತಕ್ಷಣವೇ ಹಿಂಪಡೆಯುವಂತೆ ವಿಡ್ರಾಲ್ ಕುಲಪತಿಗಳಿಗೆ ನಿರ್ದೇಶನ ನೀಡಬೇಕು. ಸಾರ್ವಜನಿಕ ಮತ್ತು ಸ್ವಾಯತ್ತ ಶಿಕ್ಷಣ ಸಂಸ್ಥೆ ಅಧಿಕೃತ ಹುದ್ದೆ ಹಾಗೂ ಲೇಖನ ಸಾಮಗ್ರಿಗಳನ್ನು ಧಾರ್ಮಿಕ ಕಾರ್ಯಕ್ರಮಗಳ ದುರ್ಬಳಕೆ ಮಾಡಿಕೊಳ್ಳುವುದಕ್ಕಾಗಿ ಸೂಕ್ತ ವಿಚಾರಣೆ ನಡೆಸಿ ಶಿಸ್ತು ಕ್ರಮ ಜರುಗಿಸಬೇಕು. ಭವಿಷ್ಯದಲ್ಲಿ ಸರ್ಕಾರಿ ಹಾಗೂ ವಿಶ್ವವಿದ್ಯಾಲಯ ಆವರಣದಲ್ಲಿ ಇಂತಹ ಅಧಿಕೃತ ಧಾರ್ಮಿಕ ಆಚರಣೆಗಳು ಮರುಕಳಿಸದಂತೆ ಸ್ಪಷ್ಟ ಮಾರ್ಗಸೂತ್ರಗಳನ್ನು ಗೈಡ್ಲೈನ್ಸನ್ನು ಹೊರಡಿಸಬೇಕಂತ ಹೇಳಿ ಇವತ್ತೇನಪ್ಪ ಅಂದ್ರೆ ದಲಿತ ಸೇನೆ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಕೊಡಲಾಗಿದೆ. ಅದಾದ ನಂತರ ಏನಪ್ಪ ಅಂದರೆ ಈಗ ಈ ಒಂದು ಮನವಿ ಕೊಡುವಂಥ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಎಸ್ ಭಂಡಾರಿ ಜಿಲ್ಲಾಧ್ಯಕ್ಷರು ಗುಲ್ಬರ್ಗಾ, ಸುನೀಲ್ ಶಿಂದೆ ಜಿಲ್ಲಾಧ್ಯಕ್ಷರು ವಿದ್ಯಾರ್ಥಿ ಒಕ್ಕೂಟ, ಶಿವಕುಮಾರ್ ಗೋಲಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಇನ್ನೂ ಅನೇಕ ಕಪಿಲ್ ವಾಲಿ, ಪಂಚಶೀಲ ಚಾಂಬಾಳ್, ವಸಂತ ಕುಂಶಿ, ಚಂದ್ರಕಾಂತ್ ಹೊಸಮನಿ, ಅರವಿಂದ ಕಮಲಾಪುರ, ಶಿವ ಸಂಗೋಳಗಿ, ಇನ್ನು ಕತಲಪ್ಪ ಅಂಖಣ್, ಜಬೀಮ್ ಹೋಳ್ಕರ್, ಆಕಾಶ್ ಗಡ್ಡೆ, ರಮೇಶ್ ಕೂಡಳ್ಳಿ, ಇನ್ನೂ ಅನೇಕ ಜನರೆಲ್ಲರೂ ಸೇರಿ ಇವತ್ತು ಮನವಿಯನ್ನು ಕೊಟ್ಟಿರ್ತಾರೆ. ಕುಲಪತಿಗಳಿಗೆ ಸ್ಪಷ್ಟವಾದಂಥ ಸಂದೇಶವನ್ನು ರವಾನಿಸಿದ್ದಾರೆ. ಸರ್ಕಾರಿ ಬಂಗ್ಲೆಗಳು ಅಥವಾ ಸರ್ಕಾರಿ ಸಾಮ್ಯದ ಕಚೇರಿಗಳು ನಿಮ್ಮ ಸ್ವಂತ ಆಚರಣೆಗಾಗಿರೋದಿಲ್ಲ. ಆರ್ಟಿಕಲ್ 25 ಪ್ರಕಾರ ತಾವು ಸ್ವಂತ ಧರ್ಮವನ್ನು ಆಯ್ಕೆ ಮಾಡಿಕೊಂಡ್ರೂ ಕೂಡ ಅದು ನಿಮ್ಮ ಖಾಸಗಿ ಮನೆಗಳಲ್ಲಿ ಅದನ್ನು ಬಳಸಬೇಕೆ ವಿನಃ ಇಂತಹ ಸಾರ್ವಜನಿಕವಾಗಿ ಇರುವಂಥ ಸರ್ಕಾರಿ ಕಚೇರಿಗಳಲ್ಲಿ ಅದನ್ನು ತಮ್ಮ ಇಚ್ಛಾನುಸಾರ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಏನೇ ಆಗಿರಲಿ ಬಳಸುವಂತಿಲ್ಲ ಅನ್ನೋದನ್ನು ಅವರಿಗೆ ಸ್ಪಷ್ಟಪಡಿಸುತ್ತಾ ಈ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಎಚ್ಚೆತ್ತುಕೊಂಡು ಕುಲಪತಿಗಳು ನಾಳಿನ ಕಾರ್ಯಕ್ರಮವನ್ನು ಹಿಂಪಡಿತಾರೆ ಅಥವಾ ತಮ್ಮ ಮೊಂಡುತನವನ್ನು ಮುಂದುವರಿಸಿ ನಾಳಿನ ಕಾರ್ಯಕ್ರಮವನ್ನು ಮಾಡಿದ್ದೇ ಆದರೆ ದಲಿತ ಸೇನೆ ನಾಳೆಯಲ್ಲಿ ಭೇಟಿ ಕೊಡ್ತೀವಿ, ವಿಸಿಟ್ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅದಕ್ಕೇನು ಗೊಂದಲಕ್ಕೆ ಎಡೆ ಮಾಡಿ ಕೊಡ್ತಾರಾ ಮಾನ್ಯ ಕುಲಪತಿಗಳು ಅಥವಾ
ಅದಕ್ಕೆ ತೆರೆ ಎಳಿತಾರ ಅಂತ ಕಾದು ನೋಡಬೇಕಾಗಿದೆ. ಈ ಕುರಿತು ಹನುಮಂತ ಯಳಸಂಗಿಯವರು ಕೂಡ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಇಷ್ಟು ಸಂಘರ್ಷ ನ್ಯೂಸ್ ಒಂದು ಇಂಪ್ಯಾಕ್ಟ್ ಮಾಡಿದ್ದಕ್ಕೆ ದಲಿತ ಸೇನೆಯವರು ಇಂದು ಏನು ಮನವಿಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ. ಒಂದು ವೇಳೆ ಇದನ್ನು ಮುಂದುವರಿಸಿದ್ದಾದರೆ ಬಹುಶಃ ರಾಜ್ಯಾದ್ಯಂತ ಕೂಡ ಹೋರಾಟ ಆಗುವಂಥ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದ್ದಾವೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.